आपने कुछ दिन पहले नरेंद्र मोदी जी का इंटरव्यू देखा होगा। ಕೆಲವು ದಿನಗಳ ಹಿಂದೆ ತಾವೆಲ್ಲರೂ ನರೇಂದ್ರ ಮೋದಿ ಅವರ ಸಂಭಾಷಣೆಯನ್ನು ಕೇಳಿರಬಹುದು। उस इंटरव्यू में उन्होंने इलेक्टोरल बॉन्ड्स के बारे में चर्चा की। ತಾವು ಆ ಸಂಭಾಷಣೆಯಲ್ಲಿ ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ ಕೇಳಿರಬಹುದು। 1-1.5 घंटे का इंटरव्यू था। उन्होंने इलेक्टोरल बॉन्ड्स की सफाई देने की कोशिश की। 1-1.5 ಗಂಟೆ ಅವರ ಸಂಭಾಷಣೆ ಏನು ಮಾಧ್ಯಮದೊಂದಿಗೆ ಮಾತಾಡಿದ್ದಾರೆ। ಎಲೆಕ್ಷನ್ ಬಾಂಡ್ಸಿನ ಕುರಿತು ಸಮಜಾಯಿಸಿ ಕೊಡುವಂತ ಪ್ರಯತ್ನ ಅವರು ಮಾಡ್ತಾ ಇದ್ರು। एक काम कीजिए, उस वीडियो को आप देखिए, गूगल पे जाइए, उनका इंटरव्यू देखिए, और जब वो इलेक्टोरल बॉन्ड्स की बात करते हैं तो उनके हाथ कांप रहे हैं। ತಾವೊಂದು ಕೆಲಸ ಮಾಡಿ, ಗೂಗಲ್ ನಲ್ಲಿ ಅದು ಆ ಸಂಭಾಷಣೆ ಲಭ್ಯವಿದೆ, ನೀವೆಲ್ಲರೂ ಅದನ್ನು ನೋಡಿ। ಎಲೆಕ್ಷನ್ ಬಾಂಡ್ ವಿಚಾರ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅವರ ಕೈ ನಡುಕ್ತಾ ಇದ್ದಂತದ್ದು ತಾವೆಲ್ಲರೂ ನೋಡಬಹುದು। क्योंकि इलेक्टोरल बॉन्ड्स हिंदुस्तान का सबसे बड़ा भ्रष्टाचार है। ಚುನಾವಣೆ ಬಾಂಡ್ಗಳು ಏನು ಎಲೆಕ್ಷನ್ ಬಾಂಡ್ಗಳು ಮಾಡಿದ್ರು, ವಿಶ್ವದಲ್ಲೇ ಇದು ಎಲ್ಲದಕ್ಕಿಂತ ದೊಡ್ಡ ಒಂದು ಏನು ಕರಪ್ಷನ್ ಹಗರಣ ಆಗಿದೆ। प्रधानमंत्री कहते हैं इलेक्टोरल बॉन्ड से हिंदुस्तान का राजनीतिक सिस्टम साफ होगा। ಪ್ರಧಾನಮಂತ್ರಿಯವರು ಹೇಳ್ತಾರೆ ಈ ಚುನಾವಣೆ ಬಾಂಡ್ ಮೂಲಕ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಬರುತ್ತೆ ಅಂತ ಹೇಳಿ। फिर पैसे किसने दिए, किसको दिए, किस तारीख दिए, वो सारा छुपा दिया उन्होंने। ಈ ಎಲೆಕ್ಷನ್ ಬಾಂಡ್ಗಳು ಯಾರಿಂದ ಪಡ್ಕೊಂಡ್ರಿ, ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಸಂಪೂರ್ಣವಾಗಿ ನಿಗೂಢವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ। सुप्रीम कोर्ट ने उनकी योजना को रद्द कर दिया, कहा यह इलेक्टोरल बॉन्ड स्कीम इलीगल है, बंद कर दिया उसे। ಸರ್ವೋಚ್ಚ ನ್ಯಾಯಾಲಯವು ಬಹಳ ಕಠಿಣವಾಗಿ ಹೇಳಿದೆ ಈ ಎಲೆಕ್ಷನ್ ಬಾಂಡ್ ಅನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ। और कहा कि सारा डेटा पब्लिक को दिखाओ। ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು, ಎಲ್ಲಿಂದ ನಿಮಗೆ ಈ ಹಣ ಸಂಗ್ರಹ ಆಗಿದೆ, ಇದು ಪಡಿಬೇಕಾದ್ರೆ ನಿಮ್ಮ ಕಾರಣಗಳೇನು, ಇದು ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳಿ। डेटा पब्लिक होता है तो पता लगता है। एक दिन किसी कंपनी को कॉन्ट्रैक्ट मिलता है, उसके एकदम बाद वही कंपनी बीजेपी को हजारों करोड़ रुपए पकड़ा देती है। ಈ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಕೆಲವು ಕಂಪನಿಗಳಿಗೆ ಕೆಲಸದ ಆದೇಶ, ಕಾರ್ಯ ಆದೇಶ ಕೊಟ್ಟಿದ ಮೇಲೆ ಮಾರನೇ ದಿವಸ ಬಿಜೆಪಿಗೆ ಲಕ್ಷಾಂತರ ರೂಪಾಯಿ ಕೂಡಿಕರಿಸಿ ಎಲೆಕ್ಷನ್ ಬಾಂಡ್ ಮೂಲಕ ಪಡ್ಕೊಂಡಿರುವಂಥದ್ದು। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ। ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ।